ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಕೊನೆಯ ಪ್ರೀ ವೆಡ್ಡಿಂಗ್ ವ್ಲಾಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನು ಕತೆ ಅಂತ ಗೊತ್ತಿಲ್ಲ, ಎರಡು ಪಾರ್ಟ್ ಆದರೂ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಸೊ ಇವತ್ತಿನ ವ್ಲಾಗು ನಮ್ಮ ಲಾಸ್ಟ್ ಡೇ ಆಫ್ ಪ್ರೀ ವೆಡ್ಡಿಂಗ್ ಗೈಸ್. ಯಾವ ಥರ ಮಾಡ್ತೀವಿ, ಏನೇನು ಮಾಡ್ತೀವಿ ಅನ್ನೋದೆಲ್ಲ ನಿಮಗೆ ತೋರಿಸ್ತೀವಿ. ಆಲ್ಮೋಸ್ಟ್ ಎಲ್ಲ ಪ್ರೀ ವೆಡ್ಡಿಂಗ್ ಮುಗಿಸಿದ್ದೀವಿ. ಇವತ್ತು ಲಾಸ್ಟ್ ಡೇ. ಇವತ್ತು ಬೀಚ್ ಒಂದು ಶೂಟ್ ಮಾಡಿಕೊಂಡು ಎಲಿಫೆಂಟು ಅದು ಇದು ಸಣ್ಣ ಪುಟ್ಟ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಸೊ ಎಲ್ಲ ಚೆನ್ನಾಗಾಯಿತು ಸಕ್ಸಸ್ಫುಲಿ. ಆ್ಯಂಡ್ ಮಳೆ ಸಿಕ್ಕಾಪಟ್ಟೆ ಬರ್ತಾಯಿದೆ ಗೈಸ್. ಬೆಳಗ್ಗೆ ಎದ್ದು ರೆಡಿಯಾಗಿ ಫ್ರೆಶ್ ಅಪ್ ಆಗಿ 7-11ಗೆ ಬಂದು ಬ್ರೇಕ್ಫಾಸ್ಟ್ ಎಲ್ಲ ತೊಗೋತಾ ಇದ್ದಾರೆ. ಬನ್ನಿ ಹೋಗೋಣ. ಇಲ್ಲ ಅಣ್ಣ, ಓ ಸೂಪರ್. ಏನೋ ಮೈತಾ ಇದ್ದೀರಾ? ವೆಜ್ಜು. ಇನ್ವಿಟೇಷನ್ ಹೊಡಿಸ್ಬಿಟ್ಟು ಇವರಿಬ್ರು ಗೋಲ್ಡ್ ನೋಡೋಕ್ಕಾಯ್ತಲ್ಲ ನಂಗೆ ಕೈಲಿ. ಆಯ್ತೇನಮ್ಮ ಚಿನ್ನ? ಅಯ್ಯೋ ಕಪ್ಪುನ್ಕ ಎಲ್ಲ ಹೋಗೋ ಅಷ್ಟರಲ್ಲಿ ನಾವು ಬೆಂಗಳೂರಿಗೆ ಏನೇ ಆದರೂ ನಮ್ಮ ಇಂಗ್ಲೀಷ್ ಮರ್ತೋಗಿರ್ತದೆ. ಎಲ್ಲದಕ್ಕೂ ಅಂತ ಇರ್ತೀವಿ. ಅದಂತೂ ನಿಜ. ಥ್ಯಾಂಕ್ ಯು, ವೆಲ್ಕಮ್, ಕಮ್ ಕಮ್ ಅಂದ್ಕೊಂಡು ಆಲ್ರೆಡಿ ಅರ್ಧಕ್ಕರ್ಧ ವಾಯ್ಸ್ ಚೇಂಜ್ ಆಗ್ತಾಯಿತ್ತು ಗೈಸ್ ನಮ್ಮದು. ಗೈಸ್ ಎಲ್ಲ ತುಂಬ್ಕೊಂಬಂದ್ಬಿಟ್ಟು ಏನೇನು ಸಿಗ್ತಾಯಿತ್ತಲ್ಲ ನೋಡಿ. ಇವಾಗ ಇದನ್ನು ಬಾರ್ಸೋದೊಂದು ಬಾಕಿ. ಬನ್ನಿ ಗೈಸ್, ಬಂದ್ವಿ ಗೈಸ್. ನೋಡಿ ಬಂದಿದ ತಕ್ಷಣ ಸ್ಟಾರ್ಟಿಂಗಲ್ಲೇ ಆನೆ. ಬಾಬು ಸರ್ನ ತೋರಿಸ್ತಾ ಇದೀನಿ ಅಂದ್ರೆ ಅದು ಆನೆ ಅಲ್ಲ, ಅದು ಸಿಂಹ. ಹುಲಿ ಸಾರಿ, ಸಿಂಹ ಇಲ್ಲಿದೆ. ಯಾರೋ ಅದು ಸಿಂಹ ಗ್ರಹಿಸ್ತಾ ಇರೋದು. ಹಾ ಸಿಂಹ ಗರ್ಜನೆ ಮಾಡಿ ನೀನು. ಸಿಂಹಗೆಲ್ಲ ಮಾವುತ ಬರುತ್ತೆ. ಅಷ್ಟೊತ್ತಿಂದ ಮಾತಾಡಕ್ಕೆ ಅವ್ರ ಹತ್ರ ಹಿಂದೆ ಮುಂದೆ ಮಾಡ್ತಾ ಇದ್ವಿ. ಇಲ್ಲಿ ಪ್ಯಾಕೇಜೇ ಮಾಡ್ಬಿಟ್ಟಿದ್ದಾರೆ ನೋಡಿ. ಫೋಟೋ ಶೂಟ್ ಆ್ಯಂಡ್ ವೆಡ್ಡಿಂಗ್ ಪ್ರೈಸ್ 1 or 2 people ಆರ್ ಕಪಲ್ 800 ಬಾತ್ 30 minutes. ಹಂಗೆ ಮಾತಾಡ್ಸ್ಕೊಂಡಿರೋ ಮಚ್ಚ ಇನ್ನೊಂದು ಅರ್ಧ ಗಂಟೆ ಎಕ್ಸ್ಟ್ರಾ ಮಾಡ್ಕೋತೀವಿ ನಿನ್ನ ಹೆಸರಲ್ಲಿ. ಅಪ್ಪ ಐ ಲವ್ ಯು ಪಾ ಅನ್ಬೇಕು ಇವಾಗದು. ಆಯ್ತಲ್ಲ, ಕೆಳಗಡೆ ನಾಯಿ ಅದೇ ಬಾಯಿ ಹಾಕ್ಬಿಡ್ತದೆ. ಓಕೆ ಗೈಸ್, ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಮಳೆ ಕಮ್ಮಿ ಆಯ್ತು. ಓ ಮಚ್ಚ, ಒಳ್ಳೆ ಸ್ನಾನ ಮಾಡ್ಸಕ್ ಒಳ್ಳೆ ಟಾಸ್ಕ್ ನಿಂಗೆ. ಥೈಲ್ಯಾಂಡಿಂದ ತಂದ ಆನೆನಾ? ಕ್ರೇಜಿ ಗೈಸ್. ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಆನೆಗೆ ಸ್ನಾನ ಮಾಡ್ಸಕ್ಕೆ ಬಂದವ್ರು ಇವರಿಬ್ರು. ನಾನು ಅದನ್ನು ಶೂಟ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಸೊ ಬನ್ನಿ, ಚೆನ್ನಾಗಿತ್ತು. ಫಸ್ಟ್ ನಾವೇನಂತ ಅಂದ್ಕೊಂಡಿದ್ವಿ, ಒಂದು ಕ್ಯಾಂಪಲ್ಲಿ ಇರುತ್ತೆ ಅಂತ ಅಂದ್ಕೊಂಡ್ವಿ. ಆಮೇಲೆ ಅವ್ನಿಗೆ ಬೀಚ್ ಸೈಡ್ ಇರೋದು ಕರ್ಕೊಂಡು ಹೋಗೋದಕ್ಕೆ ನಮ್ಮ ಡ್ರೈವರ್ ಒಳ್ಳೆ ಜಾಗಕ್ಕೆ ಕರ್ಕೊಂಬಂದವ್ರೆ. ಅದು ಒಳ್ಳೆ ಬಜೆಟಲ್ಲೇ ಆಯಿತು. ನಾವೆಲ್ಲ ಆನ್ಲೈನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡಿದ್ರೆ ಒಬ್ರಿಗೆ 1900 - 2200 ಗಂಟೆ ಆಯಿತು. ನಾವು 4 ಜನ ಫೋಟೋಗ್ರಾಫರ್ಸ್ ಇಬ್ಬರು ಇವರಿಬ್ರು ಅಂತ ಲೆಕ್ಕ ಹಾಕೊಂಡ್ರು ಅಲ್ಲೇ 8000 ಬಾತ್ ಹೋಗ್ಬಿಡ್ತದೆ ಅಂತ ಸೈಕಾಗ್ಬಿಟ್ಟಿದ್ವಿ. ಬರೀ 3300 ಬಾತ್ ಡೀಲ್ ಆಯಿತು ಗೈಸ್. ಅದೊಂದು ಖುಷಿ. ಇವಾಗ ಬನ್ನಿ, ಅದು 7 ಜನಕ್ಕೂ ಎಲ್ಲರೂ ಹೋಗ್ತಾ ಇದೀವಿ. ಹಾಂ, ಲದ್ದಿ ಹಿಡಿದ್ಬಿಟ್ಟು ಫೇಶಿಯಲ್ ಹೋಗ್ತಾರೋ ಜಾಗ ನೋಡಿ ಏನು ಮಸ್ತಾಗಿದೆ. ಕ್ರೇಜಿ ಅಲ್ಲ? ಓ ಇದೇನೋ ದೇವಸ್ಥಾನ ಬೇರೆ ಇಟ್ಟಿದ್ದಾರೆ ಗೈಸ್. ನೋಡಿ ಯಾವ ಥರ ಇದೆ. ಕ್ರೇಜಿ. ಹಲೋ, ಹಾಯ್. ಇಲ್ಲಿ ನೋಡಿ ಮಚ್ಚ, ಇಲ್ಲೆಲ್ಲ ಯಾವ ಥರ ಬಟ್ಟೆ ಹಾಕ್ಕೊಂಡವ್ರೆ. ನೀವು ನೋಡಿದ್ರೆ ಹಿಂಗೆ ಬಂದಿದ್ದೀರಾ. ನಡೀರಿ ಗೈಸ್. ಆದರೂ ಗೈಸ್ ನಾನೇ ಇವ್ರಿಗೆ ಕಾಸ್ಟ್ಯೂಮ್ ಹಿಂಗೆ ಹಾಕೋಬೇಕು ಹಂಗೆ ಹಾಕೋಬೇಕು ಅಂತ ಹಾಕ್ಸ್ತಾ ಇರೋದು ಅಂತ ಅಂದ್ಕೊಂಡಿದ್ದೀರಾ? ತಪ್ಪು ಅಲ್ಲ, ಅವ್ರು ಹಿಂಗೆ ಹೇಳಿ ಅಂತ ಹೇಳಿದ್ರು. ನೋಡಿ ಇಲ್ಲೇ ಇದ್ದಾರೆ ಸಾಕ್ಷಿ. ನಿನ್ನೆಲ್ಲ ಗೈಸ್ ಅವರೇ ಅಟ್ಲೀಸ್ಟ್ ಒಂದು ಸ್ವಲ್ಪ ಚೆನ್ನಾಗಿರೋ ಔಟ್ಫಿಟ್ನ ಸೆಲೆಕ್ಟ್ ಮಾಡೋದಕ್ಕೆ ಮಾಡಿದ್ದು ಗೈಸ್, ಅಷ್ಟೇ, ಇನ್ನೇನಿಲ್ಲ. ಗೈಸ್ ನಿಮಗೆಲ್ಲ ಒಳ್ಳೆ ಅಲ್ಟಿಮೇಟ್ ಜಾಗ ತೋರಿಸ್ತೀನಿ ನೋಡಿ. ಎಂಥ ಜಾಗ, ಎಂಥ ಫ್ರೇಮಿಂಗ್ ಇಡ್ಬೋದು ನೋಡಿ. ಕ್ರೇಜಿ ಐತೆ. ವಾ ಸರ್, ಮಸ್ತ್ ಐತಲ್ಲ ಸರ್. ಎಂಥ ಬ್ಯೂಟಿಫುಲ್ ಫ್ರೇಮು, ಒಳ್ಳೆ ವೆದರು, ಲೈಟಿಂಗು ಕ್ರೇಜಿ. ನಮ್ಮ ಜಾಗ ಎಲ್ಲ ಕ್ರೇಜಿ ಆಗೈತೆ ಗೈಸ್. ಗೈಸ್ ಮಳೆ ಬರ್ತಾರದು ನೋಡಿ.
ಜಾಸ್ತಿ ಆಗೋಯ್ತು. ನಮ್ಮ ಮಾಡಿ ಡೈರೆಕ್ಟ್ರು ಸಾಂಗ್ ಹಾಕ್ಕೊಂಡು ಈ ಥರ ಫ್ರೇಮ್ ಬೇಕು ಈ ಥರ ಬೇಕು ಅಂತ ಡೈರೆಕ್ಟ್ ಮಾಡ್ತಾರದು. ನೋಡಿ ನೋಡಿ ಆನೆ ಕರ್ಕೊಂಡು ಬಂದವ್ರೆ, ಎಲ್ಲ ಚಿಕ್ಕ ಚಿಕ್ಕ ಆನೆಗಳು. ಇನ್ನೊಂದೇನೆಂದರೆ ನಮ್ಮ ಥರ ಆನೆಗಳು ಇರೋಲ್ಲ ಗೈಸ್ ಇಲ್ಲಿ. ನಮ್ಮ ಆನೆಗಳೇ ಬೇರೆ ಥರ ನೆಕ್ಸ್ಟ್ ಲೆವೆಲ್ ಅಂತ ಅಂದ್ಕೊಳ್ಳಿ. ದಷ್ಟು ಪುಷ್ಟವಾಗಿರ್ತವೆ. ಇವನ್ನೆಲ್ಲ ಒಳ್ಳೆ ಆಟ ಸಾಮಾನು ಇದ್ದಂಗೆ ಆನೆಗಳಂತಲೇ ಅನ್ಸಲ್ಲ ಇವು. ನಮ್ಮ ಆನೆಗಳಿಗೂ ಇದಕ್ಕೂ ಎಲ್ಲಿಂದ ಎಲ್ಲಿಗೆ ಡಿಫ್ರೆನ್ಸ್, ಹ್ಯೂಜ್ ಡಿಫ್ರೆನ್ಸ್. ನೋಡಿ ಗೈಸ್ ಅದು ಕೂತ್ಕೊಂಡ್ರು ಹಿಂಗೆ ನನ್ನ ಕಪಲ್ಲು ಹೆಂಗೆ ನಿಂತವಳು ನೋಡಿ ಅವಳು. ಅಯ್ಯೋ ಗೈಸ್ ಆನೆ ಸಕ್ಕದಾಗ ಆಟ ಆಡಿಸ್ತೈತೆ. ಏನು ಮಸ್ತ್ ಇರುತ್ತಲ್ಲ ಕ್ಯೂಟಾಗಿ. ಇಲ್ಲಿ ನೋಡಿ ಗೈಸ್ ಇಲ್ಲೊಂದು ಅಲ್ಲೊಂದು ಅದು ನೋಡಿ ಏನು ಕ್ಯೂಟಾಗೈತೆ. ಕ್ರೇಜಿ ಮಸ್ತಾಗೈತೆ. ನಮ್ಮ ಕಪಲ್ಗೆ ಈ ಥರ ಎಲ್ಲ ಆಟ ಆಡ್ತಿದ್ದಾರೆ ನೋಡಿ. ಇವಾಗ ಬಿಡ್ತದೆ ನೀರು. ಸರಿಯಾಗಿ ಕೊಡ್ತಾನೆ ನನ್ನ ಮಗ. ಓವರ್ ಆ್ಯಕ್ಟಿಂಗ್ ಆಡ್ತೀವ ಸೋಪಾರ ಅಂತ. ನಮ್ಮ ಕಪಲ್ ಇಲ್ಲಿ ಡುಮ್ಮೆ 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 ಹ್ಞೂ ಅಲ್ಲ ನೋಡಿ ಗೈಸ್. ಇಲ್ಲಿ ನೋಡಿ ಗೈಸ್ ಏನು ಮಸ್ತಲ್ಲ ಗೈಸ್. ನಾವಿದ್ದಾಗ ಯಾರೂ ಬರಲಿಲ್ಲ, ಇವಾಗ ನೋಡಿ ಎಷ್ಟು ಜನ ತುಂಬ್ಕೊಂಬಿಟ್ರು ಅಲ್ವಾ. ನೋಡಿ ಒಬ್ಬರು ಇರಲಿಲ್ಲ, ನಾವು ಒಂದೇ ಕಪಲ್ ಇದ್ದಿದ್ದವ ನೋಡಿ. ಕಲ್ಲಾಯ್ತು ಹಿಂದೆ ನೋಡಿ. ಎಲ್ಲಿಟ್ಟಿದ್ಯಾ? ಸೊಂಡ್ಲಲ್ಲಿ ಹಿಡ್ಕೊಂಡೈತೆ ಗೈಸ್ ಅದು. ಪಟ್ಟ ಅಂತ ಬಿಡ್ತಾಯ್ತು ನೋಡಿ ಇವಾಗ. ಬಿಡು ಬಿಡು ಬಿಡು. ಆದರೂ ಅವರೆಲ್ಲ ಎಷ್ಟು ಭಯ ಇಟ್ಟಿರ್ತಾರೆ ಗೊತ್ತಾ ಗೈಸ್ ಆನೆಗಳಿಗೆ. ಅಪ್ಪ ಹಿಂಸೆ ಅಂತ ಅನ್ಸ್ಬಿಡುತ್ತೆ ನೋಡಿ. ನಮ್ಮವ್ರ ದಿನ ಇಲ್ಲ, ಇವ್ರದ್ದೆಲ್ಲ ಮುಗಿಲಿ ಆಮೇಲೆ ನಮ್ಮವ್ರು ಬರ್ತಾರೆ ಎಂಟ್ರಿ. ಅವ್ರು ನಮ್ಮ ನಾರ್ಮಲ್ ಶೂಟ್ ಮಾಡಿ ಮುಗಿಸ್ಬಿಡೋಣ ಫಸ್ಟ್. ನೋಡಿ ಅಲ್ಲಿ ನೋಡಿ ಫ್ಯಾನ್ ಬಿಡ್ತಾ ಇರೋದು ಗಾಳಿ. ಹಾಂ ಹೆಂಗೆ ನೋಡಿ ಆರ್ಟಿಫಿಷಿಯಲ್ ಏರು ಗಾಳಿ ಆರ್ಸೋಕ್ಕೆ ಫಿಲ್ಮ್ ಸ್ಟೈಲು. ನೋಡಿ ಥ್ಯಾಂಕ್ ಯು ಹೇಳ್ಬಿಟ್ಟು ಇಸ್ಕೊಂತೈತೆ ಆನೆ ಬಾಳೆಹಣ್ಣ. ನಂಗೆ 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 ಅಂತ. ಗೈಸ್ ಸುಮಂತನೇ ಬರೀತಾನಂತ. ಅಂದ್ರೆ ಹಿಂಗೆ ರೆಸ್ಟ್ ಮಾಡಿ ಒಂದು ನಿಮಿಷ ಇರೋ ಫೋಟೋ ತೋರಿಸ್ಬಿಡ್ತೀನಿ ಏನೇನಿದೆ ಅಂತ. ಯಾವ್ದು ಡೇಟು? ಒಂದು ನಿಮಿಷ ಇರಪ್ಪ. ಇದು ಇಷ್ಟೇ ಆರ್ಟ್ ಎಲ್ಲ ಬಿಡಿಸ್ಬೇಕಾ? ಸೇವ್ ದ ಡೇಟ್. ಆರ್ಟ್ ನಾನು ಬಿಡಿಸ್ತೀನಿ. ಇಲ್ಲಿ ಸೇವ್ ದ ಡೇಟ್ ಹಂಗೆ ಬರಿ. ಕರೆ ಜಾಗ ಸಾಲಲ್ಲ ಮಚ್ಚ. ದೊಡ್ಡದಲ್ಲ ಕ್ಯಾಪ್ಸು. ಇಲ್ಲ ಒಂದು ನಿಮಿಷ ಅದ್ರ ಮೇಲೆ ಒತ್ತಿ ಇಟ್ಕೊಬೇಕಾರೆ ಬರ್ದ್ಬಿಡು. ಪೊಸಿಷನ್ ಪೊಸಿಷನ್ ಹಾ ಪ್ರಾಪರ್ ಪೊಸಿಷನ್. ಕಾಪಿ ರೈಟ್ ಬಂದ್ಬಿಡ್ತದಿರಪ್ಪ. ನಾನು ಹಾಕೋಂಗೆ ಇಲ್ಲ ಅವೆಲ್ಲ. ಇದೆಲ್ಲ ಎಷ್ಟು ಕಾಸ್ಟ್ಲಿ ಆನೆ ಬಾಲ? ಇಲ್ಲ ಪರವಾಗಿಲ್ಲ ಬಿಡ, ಏನು ಮಾಡಕ್ಕಾಗಲ್ಲ. ಇಟ್ಲ ಕೈ ಪಕ್ಕ. ಇಲ್ಲ ಇಲ್ಲ ಮೇಲೆಯಿಂದ ಬರಿ. ನಮ್ಮ ಸುಮಂತಂಗೆ ಹೆಂಗ ಕೊಡು. ಓ ಎಸ್ ಏ ಕ್ಯಾಪ್ಸ್ ಕ್ಯಾಪ್ಸ್ ಸೂಪರ್ ಮಚ್ಚ. ಎಷ್ಟು ಲಿಪ್ಸ್ಟಿಕ್ ಅದು? ಲೋಕಲ್ಲ. ಸ್ವಲ್ಪ ಉದ್ದ ಮಾಡ್ಕೋ. ಸಾಕು ಸಾಕು. ಸೂಪರ್ ಮಚ್ಚ ಸೂಪರ್. ಕೆಳಗಡೆ 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 ಇನ್ನೊಂದು ಸ್ವಲ್ಪ ಕೆಳಗಡೆ ಮೀಡಿಯಂ ಆಗಿ ಬರಿ. ಟೀ ಇದು ಬರಿ. ಇದಕ್ಕೆ ಶುರು ಮಾಡು. ಇದೆ 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 ಕಾಣಿಸ್ತೈತೆ. ಏ ಮಚ್ಚ ಕಿಡ್ನಿ ಲಿವರ್ ಆಗೋಯ್ತು. ಪರವಾಗಿಲ್ಲ ಈ ಥರ ಶೂಟ್ ಮಾಡ್ತಾ ಇರೋದು ಇದು ಅಲ್ಟಿಮೇಟ್. ಪರವಾಗಿಲ್ಲ ಪರವಾಗಿಲ್ಲ ಬರಿ ಬರಿ. ನೀರಾಗ್ಬಿಟ್ಟೈತಾ? ಪರವಾಗಿಲ್ಲ ಪರವಾಗಿಲ್ಲ ಕರೆಕ್ಟಾಗಿ ಬರ್ತೈತೆ. ಪರ್ಫೆಕ್ಟ್ ಪರ್ಫೆಕ್ಟ್. 25 25 ಸೂಪರ್. ಗೋ ವಾಕ್ ಅಂಡ್ ಹಗ್. ಹೆಡ್ ಡೌನ್ ಮಾಡಿ ಶೋಲ್ಡರ್ ಮೇಲೆ ಹಾಕಿ. ಟಚ್ ಕೊಡು ಹೆಡ್ ಸೂಪರ್. ಬರೋಣ 16 ಬಿಟ್ಬಿಟ್ಟು 11 ಎಲ್ಲ ಬರ್ದ್ಬಿಡ್ಲಿ. ಎಲ್ಲ ಮಚ್ಚ ಎಲ್ಲ ಬರ್ದ್ಬಿಡು ನೀಟಾಗಿ. ಅವಳು ಅದ್ರ ಮೇಲೆ ತಿದ್ದಿಸ್ತೀನಿ. ಲಾಸ್ಟಲ್ಲಿ 25 ಮೇಲೆ ತಿದ್ದಮ್ಮ ಸಾಕು. ಬರ್ದಾಗಿರೋ ಥರ ನೋಡಿ ಗೈಸ್. ಅಣ್ಣ ಕತ್ಲೆ ಕಾಣಿಸ್ತಾ ಇದೆಯಾ? ಹಂಗೆ ಕುತ್ಕೊಳ್ಳೋದು. ಅಲ್ಲೇ ಕೂತಿರೋ ಸರಿಯಾಗೈತೆ. ಏನು ಬೇಡ, ಆನೆ ಬರ್ತದೆ. ಅರ್ಥ ಆಯ್ತು ಅನ್ಸುತ್ತೆ. ಏನು ಮಾಡಲ್ಲ, ಆರಾಮ್ ಆರಾಮ್. ಎರಡು ಕೈ ಹಿಡ್ಕೋಬೇಕು.
ಏನಿಲ್ಲ ಆರಾಮಾಗಿ ಬ್ಯಾಲೆನ್ಸ್ ಮಾಡೋದು ರೋಪೆ ಬಂತು ಇಂತು ಆನೆಗಳು ಬಂದಿದ ತಕ್ಷಣ ಓಕೆ 1 ಅವರ್ ಥ್ಯಾಂಕ್ ಯು 1 ಅವರ್ ಭೂಮಿಕಾ ಚುಮ ಅನ್ನಿಸ್ತಾ ಇದ್ಯಾ ಚುಮ ಹಾರ್ಟ್ ಪೋಸ್ ಮಾಡ್ತಾ ಇದ್ ಗೈಸ್ ಇದು ಆನೆ ನೀನೇನ್ ಕೇಳ್ತೀಯ ಆ ಫ್ರೇಮಿಂಗ್ ನೋಡಿ ಏನ್ ಮಸ್ತಾಗೈತೆ ಡುಮ್ಮಿ ನೋಡಿ ಆನೆ ಹತ್ತುತ್ತಾ ಇರೋದು ಯು ಸ್ಟ್ರಾಂಗ್ ಮೀನು ಸ್ಟ್ರಾಂಗ್ ಅಂತ ಓ ನಾವು ಗೊತ್ತಲ್ಲ ಹುಷಾರು ನೀನಲ್ಲ ಆನೆ ಹುಷಾರು ಕಳ್ಸು ನೀರೊಳಗೆ ಕಳ್ಸು ಇನ್ನ ಕಳ್ಸು ಅದನ್ನ ಮಾತಾಡ್ಸ ಇದಕ್ ಕೊಡ್ತೀನಿ ಬಾ ಇದಕ್ ತಿನ್ಸ ಆಟ ಆಡ್ಸೋದಕ್ಕೆ ಅದಕ್ಕೆ ಆಟ ಆಡ್ಸೋದು ಸಣ್ಣ ಕೊಡೋ ರಿಸ್ಕ್ ಇದಾರ ಇದು ತಿನ್ಸು ಅಂತ ಇದ್ದದು ನಂಗೊಂದು ಉಳ್ಸೋ ಬಾಯ್ ಮಾಡ್ತಾರ ನೋಡಿ ಆದ್ರೂ ಗೈಸ್ ಈ ತರ ನೋಡಿ ಎಷ್ಟು ಆನೆಗಳು ಸ್ವರ್ಗ ಅದ್ ನೋಡಿ ಎಷ್ಟು ಕ್ಯೂಟಾಗಿ ನೀರೊಳಗಡೆ ಆಟ ಆಡ್ತೈತೆ ಇದು ಮೈ ಉಚ್ಕೊಂತೈತೆ ಅದ್ ನೋಡಿ ಹೆಂಗೆತ್ತೈತೆ ಕ್ರೇಜಿ ಅಲ್ಲ ಬನ್ನಿ ಆದ್ರೂ ನೋಡಿ ನಮ್ಮ ಡುಮ್ಮಿ ಯಾವ ಥರ ಪರಿಸ್ಥಿತಿ ಸೈಡ್ ಬ್ಯಾಗ್ ಹಾಕೊಂಡು ಆ ಸೈಡ್ ಬ್ಯಾಗಲ್ಲಿ ನೋಡ್ದ ನೀನು ಅವಳಿಗೆ ಎಲ್ಲ ಬ್ಯಾಗ್ ಕೊಟ್ಬಿಟ್ಟು ನೀನು ಬರೀ ವ್ಯಾನಿಟಿ ಬ್ಯಾಗ್ ಹಾಕೊಂಡು ತಿರ್ತಾ ಇದ್ಯಾ ಗೈಸ್ ಶೂಟೆಲ್ಲ ಮುಗಿಸ್ಕೊಂಡು ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ವಾಕಿಂಗ್ ಸ್ಟ್ರೀಟ್ ಹತ್ರ ಇರೋ ಒಂದು ಫುಡ್ ಇದಕ್ಕೆ ಸೊ ಲಾಸ್ಟ್ ಟೈಮ್ ಬಂದಾಗ ನಾನು ಇಲ್ಲೇ ತಿಂದಿದ್ದು ಆ್ಯಂಡ್ ಇಲ್ಲಿ ಒಂದೊಳ್ಳೆ ಐಸ್ ಕ್ರೀಮ್ ಮಾಡ್ತಾರೆ ಅದೇ ಈ ಕೋಕೋನಟ್ ಐಸ್ ಕ್ರೀಮು ಸರ್ ಇಲ್ಲೇ ಊಟ ಮಾಡಿದ್ದು ಲಾಸ್ಟ್ ಟೈಮ್ ಬಂದಾಗ ಇದೇ ಅಂಗಡಿ ಇವಳ ಹತ್ರನೇ ಐಸ್ ಕ್ರೀಮ್ ತೊಗೊಂಡಿದ್ದು ಅವ್ರು ರಾತ್ರಿ ಹೊತ್ತು ಎಷ್ಟು ಜಂಗುಳಿ ಅಂದರೆ ಕಾಲಿಕಕ್ಕೆ ಜಾಗ ಇರಲ್ಲ ಅದೇ ವಾಕಿಂಗ್ ಸ್ಟ್ರೀಟು ಗೈಸ್ ಆದರೂ ಹಳೆ ನೆನಪುಗಳು ಗೈಸ್ ಇಲ್ಲಿ ಬಂದಿರೋದೆಲ್ಲ ಇವಾಗೆಲ್ಲ ಜೋಣಿಸ್ತಾ ಇದ್ದಾರೆ ಇವಾಗೆಲ್ಲ ಕ್ಲೀನ್ ಮಾಡಿಬಿಟ್ಟಿರ್ತಾರೆ ರಾತ್ರಿ ಹೊತ್ತು ಬಂದರೆ ಹೆಂಗಿರುತ್ತೆ ಗೊತ್ತಾ ಲೈಟ್ ಇಲ್ಲೇ ಗೈಸ್ ಇವಾಗ ನಾವೇನು ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಸ್ಕ್ವಿಡ್ಡು ಆಕ್ಟೋಪಸ್ಸು ಚೇಳು ಇಲ್ಲ ಇಟ್ಟಿದ್ರು ಲಾಸ್ಟ್ ಟೈಮ್ ನಾನು ಬಂದಿದ್ದಾಗ ಇಲ್ಲಿ ತಿಂದಿದ್ದೆ ಏನು ಬೇಕು ಆರ್ಡ್ರ್ ಮಾಡಿಸು ಗೋದೆ ಸೊ ಇವಾಗ ಹುಡುಕ್ತಾ ಇದ್ದೀನಿ ಸಿಗ್ತಾ ಇಲ್ಲ ಎಲ್ಲಿದೆ ಅಂತ ನೋಡೋಣ ಬನ್ನಿ ಇಲ್ಲೇ ಇರ್ತೈತೆ 100% ಕ್ರ್ಯಾಬ್ ಅಲ್ಲ
Octopus. Wow. It's close. 1 hour ಅಲ್ಲಿ ಬರುತ್ತೆ. Here, anywhere? No. Only 3 shot. This close. Nada more 1 hour. ಓಕೆ ಬರೀ 3 ಅಂಗಡಿ ಅಂತ ಗೈಸ್. ಇದು ಅದು ಬಾಬು ಸರ್ ಏನು ತೊಗೊಂಡಿದ್ದಾರೆ ನೋಡಿ, ನಮ್ಮ ಒಂದು ಫೇವ್ರೆಟ್ ಬಟರ್ ಫ್ರೂಟ್ ಅವಕ್ಯಾಡೋ ಸ್ಮೂತಿ. 60 baht. ಇಂತೂ ಊಟ ಬಂತು. Spicy, brother. 3 ದಿವಸದಿಂದ ಇದೇ ತಿಂತಾ ಇದ್ದೀವಿ, ಯಾಕಂದರೆ ಇದು ಹೆವಿ ಇಷ್ಟ ಆಗ್ಬಿಟ್ಟೈತೆ. ಅನ್ನ ಚಿಕನ್ನು ರೈಸ್ ಥರ ಅಲ್ಲ ಸರ್, ಕ್ರೇಜಿ ಇದೊಂಥರ. ನಾಟ್ ಸ್ವೆಟ್ ಮಚ್ ಮೇಕಪ್ ಕೂದಲು ಮಕ್ಕ ಹಿಂಗೆ ಇದೆಯಾ? ನಾನು ಏನೇ ಹಾಕೊಂಡು ಮಾಡ್ಲಾ ನಿನಗೆ? ಕ್ಯಾಮ್ರಾಮನ್ ಬರೋ ಜೊತೆ ಭಾರತ್ ಹೆಂಡ್ತಿ ನನ್ನ ಜೊತೆ ಇಲ್ವೇ ಇಲ್ವಲ್ಲ ನಂಗೆ ಗುರು ಜಾಸ್ತಿ ಬೂದ್ ಮಾಡ್ಬಿಟ್ಟಿಯಾ ನೀನು ನಾನು ಮಾಡ್ತೀನಿ ಪಕ್ಕಣ ಮುಂಚೆ. ನಿರ್ಮಲ್ ಏನ್ ಮಚ್ಚದು ಆಯುರ್ವೇದಿಕ? ಓ ಮಚ್ಚ, ನಾನು 2-3 ವರ್ಷದ ಮುಂಚೆ ಮೀಟ್ ಆಗಿದ್ದೆ ಡಾಕ್ಟರ್ನ. ಅವ 2 ವರ್ಷ ಆಯ್ತು ತಾನೆ. ನಿಂದು ಹಣೆ ಮೇಲೆ ಹಾಕಿದ್ರೆ 1 ಇಯರ್ 1 ಇಯರ್ ಅಲ್ಲೇ GLS ತಗೊಂಡು ಅನ್ಕೊಳವನು. ನೀನೇ ಕೊಟ್ಟಿರೋ ದುಡ್ಡು ಅನ್ಸ್ತದೆ. ಇದು ಹಣೆ ಒರ್ಸ್ಕೊ, ಹಣೆ ಮೇಲೆ ಫುಲ್. ಓಕೆ ಗೈಸ್, ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಡೇಟಾ ಎಲ್ಲ ಕಾಪಿ ಹಾಕಿ, ಇವಾಗ ಕೀ ಅಲ್ಲೇ ಇರ್ಬೇಕು ನೋಡು. ಹಾಂ ಓಪನ್ ಮಾಡು. ಥ್ಯಾಂಕ್ಸ್ದ ಬರೀ ಇಂಥದೆಯಾ ಗೈಸ್. ಅಣ್ಣಂಗೆ ಲಾಕ್ ಹಾಕೋಬ ಅಂದರೆ ಇಂಥ ಕೆಲಸಗಳು ಮಾಡ್ತಾನೆ. ಕೀನ ಒಳಗಡೆ ಬಿಟ್ಬಿಟ್ಟು ಒಳಗಡೆಯಿಂದ ಹಾಕಿ ಡೋರ್ನ ಲಾಕ್ ಮಾಡ್ಬಿಟ್ಟವನೆ. ಕೀ ಒಳಗಡೆನೇ ಐತೆ. ನಾವು ನೋಡಿ ಈ ಸಂದಿಲಿ ಹೋಗ್ತಾ ಇದ್ದೀವಿ. ಯಾವ ಸಂದಿಲಿ ಹೋಗಿ ಹತ್ತಾ ಇರೋದು? ಓ ಸುಮಂತಣ್ಣ, ಓ ಹಾಯ್ ಬ್ರೋ, ನೀವೇನು ಇಲ್ಲಿ? ಓ ಬಾಬು ಸರ್, ಬರತ್ತಾ ಕೀ ಹಾಕು ಅಂದರೆ ಕೀನ ಒಳಗಡೆ ಮಾಡಿಬಿಟ್ಟು ಲಾಕ್ ಹಾಕ್ಬಿಟ್ಟು. ಹಾಂ, ಏನು ಕೀ ಇಲ್ಲ, ಇವಾಗ ಒಳಗಡೆ ಐತಿ ಕೀ. ಓಕೆ ಗೈಸ್, ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಫ್ರೀಡಮ್ ಬೀಚ್ ಹತ್ರ ಬಂದಿದ್ದೀವಿ. ಸೊ ಬನ್ನಿ, ಇವಾಗ ಸೀನ್ ಏನಂತ ಹೇಳಿದ್ರೆ ಇಲ್ಲಿ 100 ಬಾತ್ ಅಂತೆ ಒಬ್ರಿಗೆ. ಪರ್ ಪರ್ಸನ್ ಹೌ ಮಚ್? 100 ಬಾತ್. ಮಾತಾಡ್ತಾ ಇಲ್ಲ ಅವರು. ನಾವು ದೇವಸ್ಥಾನದಲ್ಲಿ ಮುಯ್ಯಿ ಹಾಕ್ತಾ ಇದೀವ, ಎಲ್ಲರ ಮಂಗಳಾರತಿ ತಟ್ಟೆಗೆ ದುಡ್ಡು ಹಾಕ್ತಾ ಇದೀವ. How much distance? 600 meters. 600 meters we can walk right. Can walk like down up. ಓಕೆ ಗೈಸ್, ಫೈನಲಿ ಬಂದು ಫ್ರೀಡಮ್ ಬೀಚ್ನ ರೀಚ್ ಆದ್ವಿ. ಸೀನ್ ಏನಂತ ಹೇಳಿದ್ರೆ ಇಲ್ಲಿ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಅಡಚಣೆಗಳು. ನೋಡಿ, ನಾನು ಫೋನ್ನ ನನ್ನ ರೂಮಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ. ಅಲ್ಲಿಂದ ಬಂದೆ. ಯಾಕೋ ಮಧ್ಯಾಹ್ನದಿಂದ ನಮ್ಮ ಟೈಮೇ ಚೆನ್ನಾಗಿಲ್ಲ ಗೈಸ್. ಯಾರೋ ಕಣ್ಣು ಹಾಕ್ಬಿಟ್ಟವ್ರೆ, ಬೆವರ್ಸಿಕೊಂಡು. ಯಾರು ಕಣ್ಣು ಹಾಕೋರೆ ಅಂತಲೇ ಗೊತ್ತಾಗ್ತಾಯಿಲ್ಲ. ನಾನು ಫೋನ್ ಬಿಟ್ಬಿಟ್ಟು ಬಂದೆ, ನನ್ನ ಫೋನ್ ಇಲ್ಲ. ಇಮಿಡಿಯೇಟಾಗಿ ಎಲ್ಲರಿಗೂ ಕಾಲ್ ಮಾಡೋದಾಗಲಿ ಏನೇ ಆಗಲಿ ಇಂಪಾರ್ಟೆಂಟ್ ಕೆಲಸಗಳಿತ್ತು ಅದೆಲ್ಲ ಅಲ್ಲೇ ಉಳ್ಕೊಂತು. ಇವಾಗ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಅಂದರೆ ಇಂಟರ್ನೆಟ್ ಇಲ್ಲ. ನನ್ನ ಫೋನಲ್ಲಾದರೆ ಅನ್ಲಿಮಿಟೆಡ್ ಹಾಕ್ಸ್ಕೊಂಡಿದ್ದೆ. ಸೊ ಅಲ್ಲಿಂದ ಬಂದಮೇಲೆ ಇವಾಗ ಇಲ್ಲಿ ಕೆಳಗಡೆ ಇಳಿಯೋಣ, ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋಣ, ಸುಮ್ಮನೆ ಯಾಕೆ 100 ಬಾತ್ ವೇಸ್ಟ್ ಮಾಡೋದು ಅಂತ ಬಂದಿದ ತಕ್ಷಣ ಇವಾಗ ನಮ್ಮ ಕ್ಯಾಮ್ರಾಮನ್ ಫೋಟೋಗ್ರಾಫರ್ ಗೌತಮ್ ಅವ್ರು ಜಾರು ಬಿದ್ದಿದ್ದ ತಕ್ಷಣ ಕ್ಯಾಮ್ರಾ ಮುಂದೆ ಲೆನ್ಸ್ದು ಫಿಲ್ಟ್ರ್ ಹಾಕಿದ್ರು. ಫಿಲ್ಟ್ರ್ ಹೊಡೆದೋಯ್ತು. ಆ್ಯಂಡ್ ನಂದು ಕ್ಯಾಮ್ರಾ ಸ್ಕ್ರೀನೇ ಹೊಡೆದೋಯ್ತು. ಏನು ಮಾಡೋದು ಗೊತ್ತಿಲ್ಲ. ಬನ್ನಿ ಗೈಸ್, ಬೀಚ್ ಮಾತ್ರ ಅಲ್ಟಿಮೇಟಾಗಿ ಐತೆ ಗೈಸ್. ನೋಡಿ, ಹಲೋ, ಏನು ಎತ್ಕೊಂಡು ಹೋಗ್ತಾಯಿತ್ತು ನಾಯಿ. ಫುಲ್ಲು ಪ್ರೈವೇಟ್ ಬೀಚು ಹಿಂಗಿದೆ ನೋಡಿ. ಚಿಕ್ಕ ಬೀಚು, ಫುಲ್ ಪ್ರೈವೇಟು. ಒಬ್ಬೊಬ್ರಿಗೂ ಎಂಟ್ರಿ ದುಡ್ಡು, ಚಾರ್ಜಸ್ಸು ಎಲ್ಲ ಇದೆ. ಅದಕ್ಕೆ ಯಾರ್ದು ತಂಟೆ ತಕರಾರು ಏನೂ ಇಲ್ಲ. ಇವರಿಬ್ಬರು ಇಂಡಿಯನ್ಸು. ಆ್ಯಂಡ್ ಬೇಡಪ್ಪ ಬಾಪ, ಯಾರಾದರೂ ಕಣ್ಣು ಹಾಕಿದ್ರೆ ದಯವಿಟ್ಟು ಕಣ್ ತೆಗೆದ್ಬಿಡಿ ಪ್ರೀತಿಯಿಂದ, ಒಳ್ಳೆಯದಾಗಲಿ. ಆ್ಯಂಡ್ ಇಲ್ಲಿ ನಮ್ಮ ಕಪಲ್ಸ್ ಕಾಯ್ತಾ ಇದ್ದಾರೆ. ಸೊ ಬನ್ನಿ, ಫಸ್ಟು ಕಪಲ್ಸ್ದು ಎಲ್ಲ ಶೂಟ್ ಮಾಡೋದಾಗಲಿ ಏನೇನಿದೆ ಮಾಡೋದು. ಇವನು ಅಣ್ಣ ಬಟ್ಟೆನೇ ಹಾಕೋತಲ್ಲ, ಮೈ ಮೇಲೆ ಬಟ್ಟೆನೇ ನಿಲ್ತಲ್ಲ ಇವನಿಗೆ. ಎಲ್ಲ ಪ್ರೀ ವೆಡ್ಡಿಂಗ್ ಮುಗಿಸಿ ವಾಪಸ್ ಹೋಗ್ತಾಯಿದ್ದೀವಿ. ಸೊ ನಮ್ಮ ಪ್ರೀ ವೆಡ್ಡಿಂಗ್ ಶೂಟಿನ ಅಧ್ಯಾಯ ಇಲ್ಲಿಗೆ ಮುಗಿತಾ ಇದೆ ಫುಕೆಟ್ನಲ್ಲಿ. ಸೊ ಅಲ್ಟಿಮೇಟಾಗಿ ಬಂದಿದೆ ಎಲ್ಲ. ಇಲ್ಲೊಂದು ಸ್ವಲ್ಪ ಕತ್ಲೆ ಆಗೋಯ್ತು ಗೈಸ್, ಇಲ್ಲ ಅಂದರೆ ಮಸ್ತಾಗಿ ಬರ್ತಾಯಿತ್ತು. ಬಾಬು ಸರ್ ಲೈಟ್ ಹಾಕ್ತಾ ಇದ್ದಾರೆ ನೋಡಿ. ಸೊ ಬನ್ನಿ, ಈ ಒಂದು ವಾರ್ತಾ ಪ್ರಸಾರ, ಪ್ರೀ ವೆಡ್ಡಿಂಗ್ ಪ್ರಸಾರನ ಇಲ್ಲಿಗೆ ಮುಗಿಸಿ ಮತ್ತೆ ಮೇಲ್ಗಡೆ ಹೋಗಿ ರೂಮ್ಗೆ ಹೋಗಿ ಎಲ್ಲ ಪ್ಯಾಕ್ ಮಾಡಿ ನಾಳೆ ಇವರೆಲ್ಲ ಹೊರಡ್ತಾ ಇದ್ದಾರೆ. ನಾವು ಒಂದು ಸ್ವಲ್ಪ ದಿವಸ ಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡ್ವಿ. ಯಾಕೆ ಅಂತ ಹೇಳಿದ್ರೆ ನೀವು ಕಮೆಂಟ್ ಹಾಕಿದ್ರಲ್ಲ, ಇನ್ನೊಂದು ಸ್ವಲ್ಪ ಎಂಜಾಯ್ ಮಾಡಿ ನಿಮಗೆಲ್ಲ ತೋರಿಸೋಣ ಅಂತೇಳಿ. ನೆಕ್ಸ್ಟ್ ಲೆವೆಲ್ ಪ್ರೀ ವೆಡ್ಡಿಂಗ್ ವಿಲ್ ಡೂ ಹಿಯರ್. ಗೈಸ್ ನೋಡಿ ಯಾವ ಥರ ಐತೆ ಇದು ಟ್ರೆಕ್ಕಿಂಗು. ಇದನ್ನ ನಮ್ಮ ಸುಮಂತ ನಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದ. ಇಳ್ಕೊಂಡು ಹೋಗೋಣ, ನಾನು ನಡ್ಕೊಂಡು ಹೋಗೋಣ. ನೀನು ಇಳ್ಕೊಂಡು ಹೋಗ್ತಾ ಇರಲಿಲ್ಲ, ನಡ್ಕೊಂಡು ಹೋಗ್ತಾ ಇರಲಿಲ್ಲ, ಇಳ್ಕೊಂಡು ಹೋಗಿರೋ ಉಳ್ಕೊಂಡು ಹೋಗಿರುವೆ. ಅಲ್ಲಿ ನೋಡ್ರಿ ಹಂಗೆ ಹೆಂಗಿದೆ ದೇವ್ರ.
ನೆಕ್ಸ್ಟ್ ಲೆವೆಲ್. ನನ್ನ ಫೇವ್ರೆಟ್ ಬೀಚ್ ಗೈಸ್, ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಫೇವ್ರೆಟ್ ಬೀಚ್ ಅಲ್ಲ. ಕ್ರೇಜಿ ಆಗೈತೆ. ಯಾರೋ ಕಣ್ಣಾಕ್ಬಿಟ್ಟವ್ರು ಗೈಸ್, ಎಲ್ಲ ಥರ ಆಗೋಯ್ತು. ಒಳ್ಳೆ ದೃಷ್ಟಿ. ಬಿಡಿ ಈಡ್ಗಾಯಿ ಹೊಡೆದಿದ್ದೀವಿ ಲೆನ್ಸಲ್ಲಿ, ಕ್ಯಾಮ್ರಾದಲ್ಲಿ ಲೆನ್ಸಲ್ಲಿ. ನಮ್ಮ ಬಾಬು ಸರ್ ರಕ್ತದಲ್ಲಿ ಅದೇ ಇದು ಕೊಟ್ಟು ಬಲಿ ಕೊಟ್ಟಿದ್ದು. ಅದ್ಯಾವ್ದು ಹೇಳ್ತಾರಲ್ಲ, ರಕ್ತದಂತ ರಕ್ತದಲ್ಲಿ ಬರೆದಂತ ಬರ್ದಿರೋದು ಅಳಿಸ್ಬೋದು, ರಕ್ತದಿಂದ ಬರ್ಯೋದು ಅಳ್ಸಕ್ಕಾಗಲ್ಲ ಅಂದಂಗೆ ಫ್ರೀಡಮ್ ಬೀಚ್ ನ ಬಾಬು ಸರ್ ರಕ್ತದಿಂದ ಬರ್ದಿದ್ದಾರೆ. ಓಕೆ ಗೈಸ್, ಈ ಒಂದು ಜಾಗಕ್ಕೆ ಭಾಳ ಟೈಮು ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮುಗಿಸಿ ಹೊರಟಿದ್ದೀವಿ. ಸೆಕ್ಸಿ ಬೀಚು ಗೈಸ್, ಒನ್ ಆಫ್ ದ ಬೆಸ್ಟ್ ಅಂತ ಅಂದ್ಕೊಳ್ಳಿ. ಆದಷ್ಟು ಬೇಗ ಇಲ್ಲಿ ಬರ್ತೀನಿ. ಹೆಂಗಿದ್ರೆ ನಾವು ಇರ್ತೀವಲ್ಲ ಇನ್ನೊಂದು ಸ್ವಲ್ಪ ದಿವಸ, ಎಷ್ಟು ದಿವಸ ಇರಬೇಕು ಅಂತ ಡಿಸೈಡ್ ಮಾಡಿಲ್ಲ. ನೋಡೋಣ ಯಾವುದ್ರ ಮೇಲೆ ಹೋಗುತ್ತೆ, ಹೆಂಗೆ ಮಾಡುತ್ತೆ. ಮ್ಯಾಡಿ ಬರ್ಡೇ ಮುಗಿಸ್ಕೊಂಬರೋದ ಏನು ಅಂತ ಇವತ್ತು ನೈಟ್ ಕೂತ್ಕೊಂಡಿಲ್ಲ, ನಾಳೆ ಬೆಳಗ್ಗೆ ಎಷ್ಟೋ ಡಿಸೈಡ್ ಮಾಡ್ತೀವಿ. ಮನೆ ಹೋಗೋಣ ಇವಾಗ ವಾಪಸ್ ರೂಮ್ ಹತ್ರ. ಓಕೆ ಗೈಸ್, ಪ್ರೀ ವೆಡ್ಡಿಂಗ್ ವ್ಲಾಗ್ನ ಇಲ್ಲಿಗೆ ಮುಗಿಸಿ ಎಲ್ಲರನ್ನೂ ವಾಪಸ್ ಮನೆ ಕಳ್ಸಾಯ್ತು. ಸೊ ಇಲ್ಲಿಂದ ನಮ್ಮ ಅಸ್ಲಿ ಥೈಲ್ಯಾಂಡ್ ಟ್ರಿಪ್ ಶುರು ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಬೇಕು, ರಾ ಕಂಟೆಂಟ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಹಾಕಿ. ಏನಾಯ್ತು ಹಂಗೆ ತೋರಿಸ್ಬೇಕು, ಯಾರು ಏನು ಜಡ್ಜ್ ಮಾಡಲ್ಲ ಅಂತ ಹೇಳಿದ್ರೆ ಇನ್ನು ಮುಂದೆ ಏನು ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ನಿಮಗೆ ನೆಕ್ಸ್ಟ್ ಲೆವೆಲ್ ಫನ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ ನಾವು 3 ಜನ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡ್ಬೇಕಂತೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಣ ಮಿಸ್ಸೇ ಮಾಡ್ಕೋಬೇಡಿ. ನಾಳೆ ಸಂಡೇ ರಜಾ, ಮಂಡೆಯಿಂದ ಅಸ್ಲಿ ಥೈಲ್ಯಾಂಡ್ ಬ್ಲಾಗ್ಸ್ ಬರುತ್ತೆ. ಸ್ಟೇ ಟ್ಯೂನ್ಡ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.